ಹೆಣ್ಣು ನೋಡೋಕ್ಕೆ ಅಂತ ಹೋದಾಗ ಅವ್ರು ಕೊಟ್ಟಿರೋ ಉಪ್ಪಿಟ್ಟನ್ನ ತಿಂದು ಬಾಳೆಹಣ್ಣು ಟೀ ಕುಡಿಯೋದು ಬೇಡ ಅಂತ ಯೋಚನೆ ಮಾಡ್ತಿರುವಾಗ ಆಂಟಿ ಕೊತ್ತಂಬರಿ ಇದೆಯಾ ಅಂತ ಕೇಳ್ಕೊಂಬರೋ ಪಕ್ಕದ ಮನೆ ಹುಡುಗಿ ಮೇಲೆ ಲವ್ ಆಗೋ ರೀತಿ ಇಡೀ ಊಟಿ ಸೆಂಟ್ರಲ್ನ ತಿರುಗಾಡಿದ ನನಗೆ ಮನ್ಸಿಗೆ ತುಂಬ ಇಷ್ಟ ಆಗಿದ್ದ ಪ್ಲೇಸ್ನ ತೋರಿಸ್ತೀನಿ ಬನ್ನಿ. ಓಪನ್ ಮಾಡ್ರೆ ಯಾವಾಗಲೂ ತಣ್ಣ ಗಾಳಿ ಬರ್ತಿರುತ್ತಲ್ಲ ಆ ಥರ ಇರುತ್ತೆ. ಸೊ ನೀವು ಸ್ವೆಟರು ಕಿವಿ ಹಾಕೊಳ್ಳೋದು ಮುಖ ಮುಚ್ಕೊಳ್ಳೋದು ಎಲ್ಲದೂ ತರಬೇಕಾಗತ್ತೆ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಊಟಿ ಇಸ್ ನೋನ್ ಫಾರ್ ಹನಿಮೂನ್ ಡೆಸ್ಟಿನೇಷನ್. ಅದಕ್ಕೆ ಕಪಲ್ಗಳು ಬಂದು ನೋಡ್ರಿ ಅವ್ರ ಕೊಡುಗೆನ. ಮತ್ತು ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅನ್ನೋ ಥರ ಊಟಿಗೆ ಬಂದು ಟೂರಿಸ್ಟ್ ಎಲ್ಲ ಇಲ್ಲಿ ಬಂದೇ ಬರ್ತಾರೆ. ತುಂಬ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಊಟ ಚೆನ್ನಾಗಿಲ್ಲ ಅಂದರೂ ಹೊರಗಡೆ ಸಿಗೋ ಬೀಡ ಚೆನ್ನಾಗಿರುತ್ತಲ್ಲ, ಹಂಗೆ ನನಗೆ ಬೊಟಾನಿಕಲ್ ಗಾರ್ಡನ್ಗಿಂತ ಅದು ಹೊರಗಡೆ ಇರೋ ಮಾರ್ಕೆಟ್ ತುಂಬ ಇಷ್ಟ ಆಯಿತು. ಶೇರ್ ಬಸ್ಸಿಂದ ಬಂದರೆ ಅಡ್ವಾಂಟೇಜ್ ಏನು ಅಂದರೆ ಕಡಿಮೆ ದುಡ್ಡಲ್ಲಿ ಎಲ್ಲ ಪ್ಲೇಸು ತೋರಿಸ್ತಾರೆ. ಬಟ್ ಡಿಸ್ಅಡ್ವಾಂಟೇಜ್ ಏನು ಅಂದರೆ ನನ್ನ ಲೈಫಲ್ಲಿ ಚಾಕ್ಲೇಟ್ ಮೇಕಿಂಗ್ ಪ್ರೊಸೆಸ್ನ ನಾನು ಇಲ್ಲೇ ನೋಡಿದ್ದು. ಸೊ ನಾನು ಚಾಕ್ಲೇಟ್ನೂ ಇಲ್ಲೇ ಬೈ ಮಾಡಿದೆ. ಅಡ್ವಾಂಟೇಜ್ ಏನು ಅಂದರೆ ನಿಮ್ಗೆ ಎಲ್ಲಿ ಬೇಕೋ ಅಲ್ಲಿ, ಯಾವ ಮಾರ್ಕೆಟ್ ಬೇಕೋ ಅಲ್ಲಿ, ಯಾವ ಪ್ಲೇಸ್ ಬೇಕೋ ಅಲ್ಲಿ ಸುಮ್ಮನೆ ನಾ ಈ ಥರ ತಿರ್ತಿರ್ಬೋದು. ಯೂಟ್ಯೂಬಲ್ಲಿ ಊಟಿ ಬಗ್ಗೆ ಸರ್ಚ್ ಮಾಡಿದ್ರೆ ನಿಮಗೆ ಈ ಕಪಲ್ಗಳು ಮತ್ತು ಫ್ರೆಂಡ್ಸ್ ಗ್ರೂಪ್ಗಳು ನೋಡಿ ಫ್ರೆಂಡ್ಸ್ ಹಾಯ್ ಫ್ರೆಂಡ್ಸ್ ಅಂತ ವಿಡಿಯೋಗಳು ತುಂಬ ವಿಡಿಯೋಗಳು ಸಿಗುತ್ತೆ. ಸೊ ಅವರೆಲ್ಲ ಮೋಸ್ಟ್ಲಿ ಈ ಹೋಮ್ ಸ್ಟೇ ಅಥವಾ ಒಳ್ಳೆ ರೆಸಾರ್ಟ್ಗಳಲ್ಲಿ ಹೋಗಿ ಸ್ಟೇ ಆಗಿರ್ತಾರೆ. ಸೊ ನಾನು ಈ ವಿಡಿಯೋದಲ್ಲಿ ಸೋಲೋ ಟ್ರಿಪ್ ಏನಾದ್ರು ನೀವು ಊಟಿಗೆ ಮಾಡಿದ್ರೆ ಎಲ್ಲೆಲ್ಲಿ ಉಳ್ಕೊಬೋದು, ಎಲ್ಲೆಲ್ಲಿ ಊಟ ಮಾಡ್ಬೋದು, ಮತ್ತು ಈ ಸೈಟ್ ಸೀಯಿಂಗ್ ಎಲ್ಲ ಬಜೆಟಲ್ಲಿ ಹೆಂಗೆ ಟ್ರೈ ಮಾಡ್ಬೋದು ಅನ್ನೋದನ್ನ ತೋರಿಸ್ತೀನಿ. ಸೊ ಊಟಿ ಏನಪ್ಪ ಅಂದರೆ ಒಂಥರ ಫ್ರಿಜ್ ಓಪನ್ ಮಾಡಿದ್ರೆ ಯಾವಾಗಲೂ ತಣ್ಣ ಗಾಳಿ ಬರ್ತಿರುತ್ತಲ್ಲ ಆ ಥರ ಇರುತ್ತೆ. ಸೊ ನೀವು ಸ್ವೆಟರು ಕಿವಿ ಹಾಕೊಳ್ಳೋದು ಮುಖ ಮುಚ್ಕೊಳ್ಳೋದು ಎಲ್ಲದೂ ತರಬೇಕಾಗತ್ತೆ. ಸೊ ಎಲ್ಲರಿಗೂ ಗೊತ್ತಿರುವ ಹಾಗೆ ಊಟಿ ಇಸ್ ನೋನ್ ಫಾರ್ ಹನಿಮೂನ್ ಡೆಸ್ಟಿನೇಷನ್. ಅದಕ್ಕೆ ಕಪಲ್ಗಳು ಬಂದು ನೋಡ್ರಿ ಅವ್ರ ಕೊಡುಗೆನ. ಊಟಿನ ನೋಡೋಕ್ಕೆ 3 ದಿನ ಸಾಕು. ಊಟಿ ಸೆಂಟ್ರಲಲ್ಲಿ ಸಿಗೋ ಪ್ಲೇಸಸ್ಗಳು, ಊಟಿ ಟು ಪೈಕಾರ ರೂಟಲ್ಲಿ ಸಿಗೋ ಪ್ಲೇಸಸ್ಗಳು, ಊಟಿ ಟು ಕನ್ನೂರು ರೂಟಲ್ಲಿ ಸಿಗೋ ಪ್ಲೇಸಸ್ಗಳು. ಈ ವಿಡಿಯೋದಲ್ಲಿ ಊಟಿ ಸೆಂಟ್ರಲಲ್ಲಿ ಸಿಗೋ ಪ್ಲೇಸಸ್ಗಳನ್ನ ನೋಡೋಣ ಬನ್ನಿ. ಸೊ ಈ ಬೊಟಾನಿಕಲ್ ಗಾರ್ಡನ್ನು ಊಟಿಯಲ್ಲಿ 1847ಇಂದ ಇದೆ. ಸೊ ಇದೊಂದು 55 ಎಕರಲ್ಲಿದೆ ಮತ್ತು ಇದರಲ್ಲಿ ಒಂದು 3000 ಗಿಡಗಳಿದೆ. ಸೊ ಇದನ್ನು ನಾವು ಬೆಂಗಳೂರಲ್ಲಿರೋ ಲಾಲ್ಬಾಗ್ಗೆ ಕಂಪೇರ್ ಮಾಡಿದ್ರೆ ಇಲ್ಲಿ ದೊಡ್ಡ ದೊಡ್ಡ ಮರಗಳಿವೆ. ಮತ್ತು ಇದೊಂದು ಇಟಾಲಿಯನ್ ಸ್ಟೈಲ್ ಗಾರ್ಡನ್ ಅಂತಲೂ ಹೇಳ್ಬೋದು. ಮತ್ತು ಊರಿಗೆ ಬಂದವಳು ನೀರಿಗೆ ಬರಲ್ವಾ ಅನ್ನೋ ಥರ ಊಟಿಗೆ ಬಂದು ಟೂರಿಸ್ಟ್ ಎಲ್ಲ ಇಲ್ಲಿ ಬಂದೇ ಬರ್ತಾರೆ. ನಲ್ಲಿ ಬಿಗಿನಿಂಗಲ್ಲಿ ನೀವು ಎಂಟ್ರ್ ಆದಾಗ ಅಲ್ಲಿ ತುಂಬ ಜನ ಫೋಟೋ ಹೊಡ್ಕೊಳ್ಳೋದು, ಸೆಲ್ಫಿ ಅದು ಇದು ತುಂಬ ಜನ ಅಲ್ಲೇ ಇರ್ತಾರೆ. ಈ ಗುಡ್ಡ ಥರದ್ದು ಹತ್ಕೊಂಬರೋದಿಲ್ಲ, ಇಲ್ಲೆಲ್ಲ ಕಾಮಾಗಿರುತ್ತೆ. ನೀವೇನಾದ್ರು ನಿಮ್ಮ ಹುಡುಗಿ ಜೊತೆ ಬಂದರೆ ಇಲ್ಲಿ ನೋಡ್ರಿ, ಇದು ಪ್ಲೇಸ್ ತುಂಬ ಚೆನ್ನಾಗಿದೆ, ಕಾಮಾಗಿರ್ಬೋದು. प्यारी समझ गई। कौन है ये लोग, कहाँ से आते हैं? यही नहीं, अभी और सुनिए। ಈ ಬೊಟಾನಿಕಲ್ ಗಾರ್ಡನ್ ತಿರುಗಿ ಏನಿಸ್ತು ಅಂದರೆ ನಮ್ಮೂರಲ್ಲಿ ಆ ಕಬ್ಬನ್ ಪಾರ್ಕು ಲಾಲ್ಬಾಗ್ ಒಂದು ದಿನನೂ ಮೂಸ್ ನೋಡಲಿಲ್ಲ ನಾನು. ಇಲ್ಲಿ ಟೂರಿಸ್ಟ್ ಅಂತ ಬಂದು ಇದು ಯಾವುದೋ ಗಾರ್ಡನ್ನು ತಿರುಗ್ತಾ ಇದ್ದೀನಿ ಅಷ್ಟೇ. ದೂರದ ಬೆಟ್ಟ ಕಣ್ಣಿಗೆ ನುಣ್ಣಗೆ ಅಂತಾರಲ್ಲ ಹಂಗೆ. ತುಂಬ ದೊಡ್ಡ ರೆಸ್ಟೋರೆಂಟ್ಗಳಲ್ಲಿ ಊಟ ಚೆನ್ನಾಗಿಲ್ಲ ಅಂದರೂ ಹೊರಗಡೆ ಸಿಗೋ ಬೀಡ ಚೆನ್ನಾಗಿರುತ್ತಲ್ಲ, ಹಂಗೆ ನನಗೆ ಬೊಟಾನಿಕಲ್ ಗಾರ್ಡನ್ಗಿಂತ ಅದು ಹೊರಗಡೆ ಇರೋ ಮಾರ್ಕೆಟ್ ತುಂಬ ಇಷ್ಟ ಆಯಿತು. ಸೊ ಗಾರ್ಡನ್ ಹೊರಗಡೆ ನಿಮಗೆ ವೆಜಿಟೇಬಲ್ ಮಾರ್ಕೆಟು, ಫ್ಲವರ್ ಮಾರ್ಕೆಟು, ಫ್ರೂಟ್ಸ್ ಮಾರ್ಕೆಟು, ಟಿಬೆಟಿಯನ್ ಮಾರ್ಕೆಟು ಎಲ್ಲ ಸಿಗುತ್ತೆ. ಸೊ ಈ ಗ್ಯಾಸ್ಟ್ರಿಕ್ ಏನಾರು ಇತ್ತು ಅಂದರೆ ನೀವು ಒಂದ್ಸರಿ ಊಟಿ ಆ್ಯಪಲ್ನ ಟೇಸ್ಟ್ ಮಾಡಿ ನೋಡಿ. ಬೊಟಾನಿಕಲ್ ಗಾರ್ಡನ್ ಹತ್ರನೇ ಬ್ರಿಟಿಷ್ ಕಾಲದಲ್ಲಿ ಕಟ್ಸಿರೋ ಒಂದು ಹಳೆ ಥಿಯೇಟರ್ ಇದೆ, ಅಸೆಂಬ್ಲಿ ರೂಮ್ಸ್ ಅಂತೇಳಿ. ಸೊ ಆ ಥಿಯೇಟರ್ ಒಳಗಡೆ ಸಿನಿಮಾ ಮ್ಯೂಸಿಯಂ ಕೂಡ ಇದೆ. ಊಟಿ ಚಾಕ್ಲೇಟ್ಸು ಈ ಅಂಗಡಿಲಿ ತುಂಬ ಫೇಮಸ್ ಅಂತ ಹೇಳ್ತಾರೆ. ಆದರೆ ನಾನು ಯಾವ ಡ್ರೈವರ್ಸ್ಗಳು ಕೇಳಿದ್ರು ಈ ಅಂಗಡಿ ಬಿಡ ಸರ್, ನಾನು ಇನ್ನೊಂದು ಅಂಗಡಿ ಕರ್ಕೊಂಡು ಹೋಗ್ತೀನಿ ಅಂತಲೇ ಹೇಳ್ತಾ ಇದ್ರು. ಸೊ ನಾನು ಈ ವಿಡಿಯೋ ಎಂಡಲ್ಲಿ ಎಲ್ಲಿ ತೊಗೊಂಡ್ರೆ ಬೆಸ್ಟು ಅಂತ ಹೇಳ್ತೀನಿ. ಹಿಂದ್ಗಡೆ ನೋಡ್ಬೋದು ನೀವು, ಇಲ್ಲೆಲ್ಲ ಇದು ಸಿಟಿ ಬಸ್ಗಳು ಇದು 10 ರೂಪಾಯಿಗೆ ಇಲ್ಲೆಲ್ಲ ಬೊಟಾನಿಕಲ್ ಗಾರ್ಡನಿಗೆಲ್ಲ ಕರ್ಕೊಂಡೋಗುತ್ತೆ. ಸೊ ನೀವು ಆಗ ಆಟೋಗೆ ಅಷ್ಟು ದುಡ್ಡು ಕೊಡೋ ಬದಲು ಈ ಸಿಟಿ ಬಸ್ಗಳು ಕ್ಲೀನಾಗಿ ನೋಡಿಕೊಂಡ್ರೆ ನೀವು ಇದರಲ್ಲಿ ಟ್ರಾವೆಲ್ ಮಾಡ್ಬೋದು. ಇಲ್ಲಿ ಏನಪ್ಪ ಅಂದರೆ ಈ ಸೋಲೋ ಟ್ರಾವೆಲ್ಸ್ಗಳಿಗೆ ಚೀಪ್ ಆ್ಯಂಡ್ ಬೆಸ್ಟಾಗಿ ವರ್ಕೌಟ್ ಆಗೋದಕ್ಕೆ ಅಂತೇಳಿ ಅಂದರೆ ಡೈಲಿ ಸೈಟ್ ಸೀಯಿಂಗ್ ಶೇರ್ಡ್ ಬಸ್ಸಸ್ ಅಂತ ಅಂದರೆ 300 ರುಪೀಸ್ ತೊಗೊಳ್ತಾರೆ. ಅಂದರೆ 3 ರೂಟ್ ಇದೆ. ಒಂದು ರೂಟ್ ಬಂದು ಊಟಿ ಟು ಕನ್ನೂರು, ಇನ್ನೊಂದು ಫಿಲ್ಮಿ ಚಕ್ಕರ್ ಅಂತೇಳಿ, ಆಮೇಲೆ ಇನ್ನೊಂದು ಬಂದು ಅದು ಈ ವೈಲ್ಡ್ ಲೈಫ್ ಇದನ್ನು ನೋಡೋದು ವಿ ಪ್ಯಾರಡೈಸ್ ಅಂತ ಹೋಟ್ಲ್ ಇದೆಯಲ್ಲ, ಇಲ್ಲಿ ಎಲ್ಲ ಬಸ್ಗಳು ನಿಂತಿರುತ್ತೆ. ಊಟಿಗೆ ಫ್ರೆಂಡ್ಸ್ ಜೊತೆ ಬಂದರೆ 2,000-3,000 ರೂಪಾಯಿಗೆ ಕ್ಯಾಬ್ಗಳು ಸಿಗುತ್ತೆ, ಚೆನ್ನಾಗಿರುತ್ತೆ. ಅದನ್ನು ನೀವು ನೆಗೋಷಿಯೇಟ್ ಮಾಡಬೇಕು. ಒಬ್ಬೊಬ್ರಿಗೆ 1,000 ಆಗುತ್ತೆ, ಇಬ್ಬರಾದರೆ ಒಬ್ಬೊಬ್ರಿಗೆ 1,000 ಆಗುತ್ತೆ. ಇಲ್ಲಾಂದರೆ ನೀವು 3-4 ಜನ ಇದ್ರೆ ಒಂದು 2,000-3,000 ನೀವು ಹೆಂಗೆ ನೆಗೋಷಿಯೇಟ್ ಮಾಡ್ತೀರೋ ಹಂಗೆ. ಇಲ್ಲಾಂದರೆ ನೀವು ಸಿಂಗಲ್ ಸೋಲೋ ಟ್ರಾವೆಲರ್ ಇದ್ದರೆ ಈ ಥರ ಹಿಂಗೆ ಬಸ್ಸು ಅಂದರೆ ನೀವು 300 ರೂಪಾಯಿಗೆ ಇದೇ ಥರ ಬಸ್ಸು. ಸೊ ದಟ್ಸ್ ಓಕೆ. ತುಂಬ ಅಂದರೆ 300 ರೂಪಾಯಿಗೆ ಯು ಕೆನಾಟ್ ಎಕ್ಸ್ಪೆಕ್ಟ್ ಮೋರ್. ಸೊ ಇಲ್ಲಾಂದರೆ ನೀವು ನಿಮ್ಮ ಗರ್ಲ್ ಫ್ರೆಂಡು ಅಥವಾ ನಿಮ್ಮ ಫ್ಯಾಮಿಲಿ ಜೊತೆ ಕಾರಲ್ಲಿ ಬರೋದು ಇನ್ನೂ ಭಾಳ ಬೆಸ್ಟು. ಈ ಶೇರ್ ಬಸ್ಸಿಂದ ಬಂದರೆ ಅಡ್ವಾಂಟೇಜ್ ಏನು ಅಂದರೆ ಕಡಿಮೆ ದುಡ್ಡಲ್ಲಿ ಎಲ್ಲ ಪ್ಲೇಸು ತೋರಿಸ್ತಾರೆ. ಬಟ್ ಡಿಸ್ಅಡ್ವಾಂಟೇಜ್ ಏನು ಅಂದರೆ 11 ಗಂಟೆ ಆದರೂ ಆ ಹೋಟ್ಲು ಈ ಹೋಟ್ಲು ಅಂತ ವೀಕೆಂಡಲ್ಲಿ ಅವ್ರನ್ನ ಕರ್ಕೊಂಬರೋದಕ್ಕೆ ಅಂತಲೇ ಫುಲ್ ಟೈಮ್ ವೇಸ್ಟ್ ಆಗುತ್ತೆ. ಸೊ ನೀವು ಆದಷ್ಟು ಅಂದರೆ ಶೇರ್ ಬಸ್ಸಸಲ್ಲಿ ತುಂಬ ಎಕ್ಸ್ಪೆಕ್ಟೇಷನ್ ಇಟ್ಕೊಬೇಡಿ. ಅಂದರೆ ಕಡಿಮೆ ದುಡ್ಡಲ್ಲಿ ಎಲ್ಲ ಪ್ಲೇಸ್ಗಳು ತೋರಿಸ್ತಾರೆ.
ಸೊ ಇವತ್ತು ದೊಡ್ಡಬೆಟ್ಟ ಮತ್ತು ಟೀ ಗಾರ್ಡನ್ನು ಮತ್ತು ಟೀ ಫ್ಯಾಕ್ಟ್ರಿ, ಚಾಕ್ಲೇಟ್ ಫ್ಯಾಕ್ಟ್ರಿಗೆ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದೆ. ಸೊ ಊಟಿಯಿಂದ ಆಟೋದವ್ರನ್ನ ಕೇಳಿದ್ರೆ 1300 ಹೇಳಿದ್ರು, ಮತ್ತು ಕ್ಯಾಬ್ ಅವ್ರು ಕೇಳಿದ್ರೆ 2000 to 3000 ಚೇಂಜು. ಸೊ ಅದಕ್ಕೆ ನಾನು ಊಟಿ ಬಸ್ ಸ್ಟ್ಯಾಂಡಿಂದ 7 ರೂಪೀಸಲ್ಲಿ ಇಲ್ಲಿ ದೊಡ್ಡಬೆಟ್ಟ ಪೀಕ್ ಬಸ್ ಸ್ಟ್ಯಾಂಡಿಗೆ ಬಂದಿದ್ದೀನಿ. ಸೊ ಇಲ್ಲಿಂದ 90 ರೂಪೀಸು ಜೀಪ್ ಸಿಗುತ್ತೆ. ಸೊ ನೀವು ಹೋಗಿ ಒಳಗಡೆ ಹೋಗಿ ಬರ್ಬೋದು. ಪಾಪ ಈ ಹುಡುಗರು ಬೆಳಗಿಂದ ಯಾವ್ದಾದ್ರು ಬಕ್ರಾ ಸಿಕ್ಕರೆ ಸಾಕಪ್ಪ ದೊಡ್ಡ ಬೆಟ್ಟಕ್ಕೆ ಬರೋಕ್ಕೆ ಅಂತ ಕಾಯ್ತಾಯಿದ್ರು. ಕೊನೆಗೆ ಬಕ್ರಾ ಸಿಕ್ಕರು ನೋಡಿ. ಸೊ ನಾನು ಬಂದಾಗ ದೊಡ್ಡಬೆಟ್ಟ ಪೀಕಲ್ಲಿ ಫುಲ್ ಫಾಗ್ ಇತ್ತು. ನನಗೇನಂತ ಇದು ಅಷ್ಟು ಇಷ್ಟ ಆಗಲಿಲ್ಲ, ತುಂಬ ಓವರ್ ರೇಟೆಡ್ ಅಂತ ಅನಿಸ್ತು. ಡಾಲ್ಫಿನ್ ನೋಸ್ ನೋಡಿದವ್ರಿಗೆ ಇದು ತುಂಬ ಇಷ್ಟ ಆಗೋದಿಲ್ಲ, ಇದೊಂಥರ ಓಕೆ ಅಷ್ಟೇ. ಸೊ ಊಟಿಲಿ 2 ಫ್ಯಾಕ್ಟ್ರಿ ತುಂಬ ಫೇಮಸ್ಸು. ಒಂದು ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ಮತ್ತು ಟೀ ಫ್ಯಾಕ್ಟ್ರಿ ಅಂತೇಳಿ. ಈ 2 ಫ್ಯಾಕ್ಟ್ರಿಯಲ್ಲೂ ಹೇಗೆ ಟೀ ಮತ್ತು ಚಾಕ್ಲೇಟ್ಸ್ ಮ್ಯಾನುಫ್ಯಾಕ್ಚರ್ ಆಗುತ್ತೆ ಅಂತ ಹೇಳ್ಕೊಡ್ತಾರೆ. ಬೆಂಚ್ ಮಾರ್ಕ್ ಚಾಕ್ಲೇಟ್ ಫ್ಯಾಕ್ಟ್ರಿ ಎದುರುಗಡೆ ಒಂದು ಒಳ್ಳೆ ವ್ಯೂ ಇದೆ. ಅಲ್ಲಿಂದ ಇಡೀ ಊಟಿ ಸೆಂಟ್ರಲ್ಲೇ ನಿಮಗೆ ಕಾಣುತ್ತೆ. ತುಂಬ ಜನ ಲೋಕಲೈಟ್ಸ್ ಹೇಳೋದು ಟೀ ಫ್ಯಾಕ್ಟ್ರಿ ಮತ್ತು ಟೀ ಮ್ಯೂಸಿಯಂ ಅನ್ನೋದು ಇಟ್ಸ್ ಅ ಮಸ್ಟ್ ವಿಸಿಟ್ ಅಂತೇಳಿ. ಅಲ್ಲಿ ತುಂಬ ಜನ ಟೂರಿಸ್ಟ್ ಬರ್ತಾರೆ, ಅಲ್ಲೆಲ್ಲ ಪಾರ್ಕಿಂಗ್ ನೀವೇ ನೋಡ್ಬೋದು. ಟೀ ಫ್ಯಾಕ್ಟ್ರಿ ನೋಡಾದ್ಮೇಲೆ ಗೇಮ್ಸ್ ಏನಾರು ಆಡಬೇಕು ಅಂದರೆ ಎದುರುಗಡೆನೇ ಇದೆ, ಸೊ ಆಡ್ಕೊಬೋದು. ಸೊ ಇವಾಗ ಟೀ ಸಪ್ಪಿಂದ ಟೀ ಪೌಡರ್ನ ಹೆಂಗೆ ಮಾಡ್ತಾರೆ ಅಂತೇಳಿ, ಅದಕ್ಕೆ ಬೇಕಾಗಿರೋ ಫರ್ಮೆಂಟೇಷನ್ ಪ್ರೊಸೆಸ್ಸು, ಟೆಂಪರೇಚರು, ಎಕ್ವಿಪ್ಮೆಂಟ್ಸು ಅದನ್ನೆಲ್ಲ ಹೇಳಿ ನಿಮಗೆ ಬೋರ್ ಮಾಡೋ ಬದಲು ಆ ಪ್ರೊಸೆಸ್ನ ನೀವೇ ನೋಡಿ. ನೀವು 10 ರೂಪಾಯಿ ಕೊಟ್ಟಿದ್ದಕ್ಕೆ ಫ್ರೀ ಟೀ ಇರುತ್ತೆ, ತುಂಬ ಚೆನ್ನಾಗಿರುತ್ತೆ, ಕುಡ್ಕೊಂಡೋಗಿ. ಸೊ ನನ್ನ ಲೈಫಲ್ಲಿ ಚಾಕ್ಲೇಟ್ ಮೇಕಿಂಗ್ ಪ್ರೊಸೆಸ್ನ ನಾನು ಇಲ್ಲೇ ನೋಡಿದ್ದು. ಸೊ ನಾನು ಚಾಕ್ಲೇಟ್ನ ಇಲ್ಲೇ ಬೈ ಮಾಡಿದೆ. ಇಲ್ಲಿ ಕೆಳಗಡೆ ಟೀ ಪೌಡರ್ಸ್ ಎಲ್ಲ ಇರುತ್ತೆ, ನಿಮ್ಗೆ ಬೇಕಾದರೆ ತೊಗೊಬೋದು. ಸ್ಟೇ ಬಂದು ಈ ಹಾಸ್ಟೆಲ್ ತುಂಬ ಚೀಪ್ ಆ್ಯಂಡ್ ಬೆಸ್ಟಾಗಿ ವರ್ಕೌಟ್ ಆಗುತ್ತೆ. ಸೊ ಎಷ್ಟೊಂದು ಹಾಸ್ಟೆಲ್ಗಳಿದ್ದಾವೆ. ಸೊ ನಿಮಗೆ ಯಾವುದು ಬೆಸ್ಟ್ ವರ್ಕೌಟ್ ಆಗುತ್ತೋ ಅದನ್ನು ಬುಕ್ ಮಾಡ್ಕೊಳ್ಳಿ. ನೀವು ಫಸ್ಟು ಊಟಿಗೆ ಬಂದ ಕೂಡಲೇ ನಿಮಗೆ ಈ ಆಟೋದವ್ರು ಮಿನಿಮಮ್ಮೇ 150 ಕೇಳ್ತಾರೆ. ಏನಕ್ಕೆ ನೋಡಿ, ಈ ಥರ ಹಿಲ್ ಸ್ಟೇಷನ್ ಇರುತ್ತೆ ಹಿಂಗೆ. ಸೊ ಈ ಹಿಲ್ ಸ್ಟೇಷನ್ ಅವರು ಬರಬೇಕಂದ್ರೆ ಮಿನಿಮಮ್ಮೇ 150. ಈ ಬೆಂಗಳೂರು ಥರ 50-60 ಮಿನಿಮಮ್ ಇರೋದಿಲ್ಲ. ಸೊ ಏನೇ ಮಿನಿಮಮ್ ಇದ್ದರೂ 150 ಇರುತ್ತೆ. ಇವಾಗ ಊಟಕ್ಕೆ ರೆಸ್ಟೋರೆಂಟ್ ಹುಡುಕ್ತಾ ಇದ್ದೀನಿ. ಇಲ್ಲಿ ನಡ್ಕೊಂಬರ್ತಿರುವಾಗ ಯಾರೊಬ್ಬರು ಲೇಡಿ ಅವ್ರ ಮಗಗೆ ಸಾಫ್ಟ್ ಟಮಾಟಿಂಗ್ಲಾ ಅಂತ ಹೇಳಿದ್ರು. ಸೊ ಇವಾಗ ಗೊತ್ತಾಗ್ತಿದೆ ಮನೆ ಊಟ ಎಷ್ಟು ಮಿಸ್ ಮಾಡ್ಕೊತೀವಿ ಅಂತ. ಸೊ ಇದು ಅಪ್ಪು ಮೆಸ್ ಅಂತೇಳಿ. ಇಲ್ಲಿ ಬ್ರೇಕ್ಫಾಸ್ಟ್ ಕಾಂಬೋ ತುಂಬ ಚೆನ್ನಾಗಿರುತ್ತೆ. ನಂಗೆ ಹೊಟ್ಟೆ ಹಸಿತಿತ್ತು ಅಂತೇಳಿ ದೋಸೆ ಬೇಗ ಖಾಲಿ ಮಾಡಿದೆ. ಸೊ ನೆಕ್ಸ್ಟ್ ಬಂದು ಲಕ್ಷ್ಮೀ ಇಲಮ್ ಅಂತೇಳಿ. ಇದು ಒಂದು ಡೀಸೆಂಟ್ ವೆಜ್ ರೆಸ್ಟೋರೆಂಟು. ಇಲ್ಲಾದ್ರು ಗರ್ಲ್ ಫ್ರೆಂಡ್ ಜೊತೆ ಬಂದು ನೀವು ಒಳ್ಳೆ ಐಫೈ ರೆಸ್ಟೋರೆಂಟ್ ಬೇಕು ಅಂದರೆ ಅಂಗಾರ ಅಂತೇಳಿ. ಇಲ್ಲೂ ಚೆನ್ನಾಗಿದೆ ಫುಡ್. ಊಟಿ ತಿರುಗಿ ನಿಮಗೆ ತಲೆನೋವು ಬಂದು ಟೀ ಕುಡಿಬೇಕು ಅಂದರೆ ಇರಮಸೈ ಸ್ನ್ಯಾಕ್ ಬಾರ್ ಅಂತೇಳಿ. ಇಲ್ಲಿ ಟೀ ತುಂಬ ಚೆನ್ನಾಗಿರುತ್ತೆ, ನೀವು ಒಂದ್ಸರಿ ಟ್ರೈ ಮಾಡಿ. ಸೋಲೋ ಟ್ರಿಪ್ ಅಡ್ವಾಂಟೇಜ್ ಏನು ಅಂದರೆ, ನಿಮಗೆ ಎಲ್ಲಿ ಬೇಕೋ ಅಲ್ಲಿ, ಯಾವ ಮಾರ್ಕೆಟ್ ಬೇಕೋ ಅಲ್ಲಿ, ಯಾವ ಪ್ಲೇಸ್ ಬೇಕೋ ಅಲ್ಲಿ ಸುಮ್ಮನೆ ಈ ಥರ ತಿರ್ತಿರ್ಬೋದು. ಆಮೇಲೆ ತುಂಬ ಟೈಮ್ ಸೇವ್ ಮಾಡ್ಬೋದು. ಆಮೇಲೆ ನೀವು ಸಿಟಿ ಲೈಫ್ನ ಕ್ಲೀನಾಗಿ ನಿಮ್ಗೆ ಇಷ್ಟ ಬಂದಂಗೆ ನೋಡ್ಬೋದು. ಹೆಣ್ಣು ನೋಡೋಕ್ಕೆ ಅಂತ ಹೋದಾಗ ಅವ್ರು ಕೊಟ್ಟಿರೋ ಉಪ್ಪಿಟ್ಟನ್ನ ತಿಂದು ಬಾಳೆಹಣ್ಣು ಟೀ ಕುಡಿಯೋದು ಬೇಡ ಅಂತ ಯೋಚನೆ ಮಾಡ್ತಿರುವಾಗ, ಆಂಟಿ ಕೊತ್ತಂಬರಿ ಇದೆಯಾ ಅಂತ ಕೇಳ್ಕೊಂಬರೋ ಪಕ್ಕದ ಮನೆ ಹುಡುಗಿ ಮೇಲೆ ಲವ್ ಆಗೋ ರೀತಿ ಇಡೀ ಊಟಿ ಸೆಂಟ್ರಲ್ನ ತಿರುಗಾಡಿದ ನನಗೆ ಮನಸ್ಸಿಗೆ ತುಂಬ ಇಷ್ಟ ಆಗಿದ್ದ ಪ್ಲೇಸ್ನ ತೋರಿಸ್ತೀನಿ ಬನ್ನಿ. ಸೊ ಇದಿಷ್ಟು ಪ್ಲೇಸಸ್ಸು ನಿಮಗೆ ಊಟಿ ಸೆಂಟ್ರಲಲ್ಲಿ ನೋಡೋಕ್ಕೆ ಸಿಗುತ್ತೆ. ಸೊ ನೆಕ್ಸ್ಟ್ ಎಪಿಸೋಡಲ್ಲಿ ಊಟಿ ಟು ಕನ್ನೂರು ಅಲ್ಲಿ ಏನೇನು ಬರುತ್ತೆ, ಏನೇನು ಪ್ಲೇಸ್ ಸಿಗುತ್ತೆ ಎಲ್ಲ ತೋರಿಸ್ತೀನಿ ಬನ್ನಿ.